ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇದೇನಪ್ಪ ದೋಸೆ ಇಟ್ಕೊಂಡು ಬಂದಿದ್ದಾಳೆ ಅಂದ್ಕೊಂಡಿದ್ದೀರಾ? ಇದು ದೋಸೆದಲ್ಲಿ ಏನು ವಿಶೇಷ ಅಂತೀರಾ? ವಿಶೇಷ ಇದೆ ಬನ್ನಿ. ಇದು ಯಾವಾಗಲೂ ನಾವು ಅಕ್ಕಿ ನೆನೆಸಿ ಮಾಡೋತ್ತಿರಲ್ಲ ದೋಸೆ, ಆ ಥರ ದೋಸೆ ಎಲ್ಲ ಇದು ದಿಢೀರ್ನ ಮಾಡ್ತಕ್ಕಂಥ ದೋಸೆ. ಬೆಳಗ್ಗೆ ಮಕ್ಕಳಿಗೆ ಟಿಫನ್ ಬಾಕ್ಸ್ಗಳಿಗೆ ಕೆಲ್ಸಕ್ಕೆ ಹೋಗೋರಿಗೆಲ್ಲ ತುಂಬ ಈಸಿಯಾಗಿ ಆಗ್ತಕ್ಕಂಥ ದೋಸೆ ಇದು. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ಬೌಲ್ ಆಗೋಷ್ಟು ಅವಲಕ್ಕಿನ ಒಂದು ಬೌಲ್ಗೆ ಹಾಕ್ಕೊಂಡು ತೊಳೆದು ಒಂದು ಸತಿ ನೀರನ್ನು ಆಚೆ ಹಾಕಿ ಇನ್ನೊಂದು ಸತಿ ನೀರು ಹಾಕಿ ನೆನೆಸಿಟ್ಕೊಳ್ತಾ ಇದ್ದೀನಿ. ಅದೇ ಬೌಲಲ್ಲಿ ನೋಡಿ ಒಂದು ಬೌಲ್ಗೆ ಆಗೋಷ್ಟು ಮೊಸರು ಹಾಕ್ಕೊಂಡಿದ್ದೀನಿ ಒಂದು ಪಾತ್ರೆಗೆ. ಇನ್ನೊಂದು ಬೌಲು ಕಡಲೆ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ನಂತರ ಅದೇ ಬೌಲಲ್ಲೇ ಒಂದು ಬೌಲ್ ರವೆ, ಮತ್ತು ಅದೇ ಬೌಲಲ್ಲೇ ಒಂದು ಬೌಲು ಅಕ್ಕಿ ಹಿಟ್ಟು, ರುಚಿಗೆ ತಗ್ಗಾದಷ್ಟು ಉಪ್ಪು, ನಂತರ ನೀರು ಎಷ್ಟು ಬೇಕೋ ಅಷ್ಟು ನೋಡಿ ನೀರು ಹಾಕಿ ಕಲಿಸ್ಕೊಳ್ಳೋಣ. ಇದೇನು ಗಂಟು ಇದ್ರೂ ಪರವಾಗಿಲ್ಲ, ಯಾಕಂದರೆ ಒಂದು ಸತಿ ನಾವು ಮಿಕ್ಸಿ ಮಾಡ್ತೀರಿ ಅದರಿಂದ. ಈಗ ನೀಟಾಗಿ ಕಲಿಸ್ಕೊಳ್ಳೋಣ. ಅಷ್ಟೊತ್ತಿಗೆ ಇಲ್ಲಿ ಅವಲಕ್ಕಿ ಎಲ್ಲ ನೆಂದಿದೆ. ಈಗ ಬನ್ನಿ ಮಿಕ್ಸಿ ಹಾಕ್ಕೊಳ್ಳೋಣ. ತುಂಬ ಸುಲಭವಾಗಿ ಆಗ್ತಕ್ಕಂಥ ದೋಸೆ ಇದು, ದಿಢೀರ್ ದೋಸೆ. ಕೆಲ್ಸಕ್ಕೆ ಹೋಗೋರಿಗೆಲ್ಲ ತುಂಬ ಯೂಸ್ಫುಲ್ ಇದೆ, ನೋಡ್ಕೊಳ್ಳಿ, ಒಮ್ಮೆ ಮಾಡಿ, ಈಸಿಯಾಗಿದೆ. ಈಗ ಅವಲಕ್ಕಿನ ಜಾರ್ಗೆ ಹಾಕ್ಕೊಂಡು ಫಸ್ಟೇ ಸ್ವಲ್ಪ ರುಬ್ಕೊಳ್ಳೋಣ ಒಂದೆರಡು ನಿಮಿಷ. ನಂತರ ಅದೇ ಜಾರ್ಗೆ ಅವಲಕ್ಕಿಗೆ ನಾವು ನೆನೆಸಿಟ್ಟಿರ್ತಕ್ಕಂಥ ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ರವೆ, ಮೊಸರು ಇದನ್ನೆಲ್ಲ ಹಾಕಿ ಮಿಕ್ಸಿನಲ್ಲಿ ರುಬ್ಕೊಳ್ಳೋಣ. ಒಂದು 2 ರೌಂಡ್ ರುಬ್ಕೊಂಡ್ರೆ ಸಾಕಾಗುತ್ತೆ. ಅವಲಕ್ಕಿ ಸ್ವಲ್ಪ ನುಣ್ಣಗಾಗಿದ್ರೆ ಸಾಕು. ನಂತರ ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಳೋಣ ಮಿಕ್ಸಿಯಿಂದ. ನೋಡಿ ಇಲ್ಲಿ ಸ್ವಲ್ಪ ಅಡುಗೆ ಸೋಡಾನ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ದೋಸೆ ಮೆತ್ತಗೆ ಬೇಕು ಅಂದರೆ ಒಂದು ಚಿಟಿಕೆ ಸೋಡಾ ಹಾಕಲೇಬೇಕು. ನಂತರ ನೀಟಾಗಿ ಕಲಿಸ್ಕೊಳ್ಳಿ. ನೋಡಿ ದೋಸೆ ಅದಕ್ಕೆ ನಿಮಗೆ ದೋಸೆ ಹಿಟ್ಟು ಯಾವುದಕ್ಕೆ ಬೇಕೋ ಅದಕ್ಕೆ ಕಲಿಸ್ಕೊಳ್ಳಿ. ಅಷ್ಟರಲ್ಲಿ ನಂತರ ದೋಸೆಗೆ ಒಂದು ಚಟ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಬಾಣಲಿನ ಒಂದು ಒಲೆ ಮೇಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಂತರ ಒಂದು 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ನಂತರ ಇದಕ್ಕೆ ಉದ್ದಿನಕಾಳು 2 ಸ್ಪೂನು, ಕಡಲೆಬೇಳೆ 2 ಸ್ಪೂನು, ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬೇಳೆ ಎಲ್ಲ ಕೆಂಪಗಾದ್ಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 3ರಿಂದ 4 ತೊಗೊಂಡಿದ್ದೀನಿ. ನಂತರ ಒಂದು 3 ಈರುಳ್ಳಿನ, ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಂತರ 3 ಟೊಮೊಟೊ ಹಾಕ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನಂತರ ಇದನ್ನೆಲ್ಲ ಸ್ವಲ್ಪ ಮೆತ್ತಗಾಗೋವರೆಗೂ ಹುರ್ಕೊಳ್ಳೋಣ. ನಿಮಗೆ ಇಷ್ಟ ಇದ್ದರೆ ಬೆಳ್ಳುಳ್ಳಿನೂ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಸ್ವಲ್ಪ ಒಂದು ಚಿಕ್ಕ ನೆಲ್ಲಿಕಾಯಿ ಗಾತ್ರ ಹುಣಸೆಹಣ್ಣನ್ನು ಹಾಕ್ಕೊಳ್ಳೋಣ, ಸೇರಿಸ್ಕೊಳ್ಳೋಣ. ನಂತರ ಕೊನೆಯಲ್ಲಿ ಪುದೀನ ಸೊಪ್ಪು ಹಾಕಿ ಸ್ವಲ್ಪ ಮಿಕ್ಸ್ ಮಾಡೋಣ. ಅದೇ ಬಿಸಿನಲ್ಲೇ ಪುದೀನ ಸೊಪ್ಪು ಮೆತ್ತಗಾಗಿರುತ್ತೆ. ನಂತರ ಉಪ್ಪು ಸೇರಿಸ್ಕೊಂಡು ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ಈಗ ಬನ್ನಿ ಒಲೆ ಮೇಲೆ ಹೆಂಚಿಟ್ಕೊಂಡು ದೋಸೆ ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಸವರಿ ಹೆಂಚಿಗೆ. ನಂತರ ಈಗ ನೋಡಿ ದೋಸೆ ನಿಮಗೆ ತೆಳ್ಳಗೆ ಬೇಕಂದ್ರೂ ತೆಳ್ಳಗೆ ಹಾಕ್ಕೊಳ್ಳಿ, ಸೆಟ್ ದೋಸೆ ಬೇಕಂದ್ರೂ ಸೆಟ್ ದೋಸೆ ಥರನೂ ಹಾಕ್ಕೊಳ್ಳಿ. ನೋಡಿ ದೋಸೆ ತೂತ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾರ್ಮಲ್ ದೋಸೆ ಥರನೇ ಬರುತ್ತೆ, ಚೆನ್ನಾಗಿರುತ್ತೆ. ದಿಢೀರ್ ದೋಸೆ ಮಾಡ್ಕೊಳ್ಳಿ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ. ದೋಸೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನೋಡಿ ಕೆಂಪಗೆ ಇದು ಯಾರು ದಿಢೀರ್ ದೋಸೆ ಅಂತ ಹೇಳೋಕ್ಕೆ ಆಗೋದಿಲ್ಲ, ಅಕ್ಕಿಯಿಂದ ಮಾಡಿರೋ ದೋಸೆನೇ ಅಂತಲೇ ಹೇಳ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಕೆಂಪಗೆ ದೋಸೆ ಎಷ್ಟು ಚೆನ್ನಾಗಿ ಎದ್ದೊಳಿದೆ ಅಂತ. ಬೆಳಗಿನ ತಿಂಡಿಗೆ ತುಂಬ
ಈಸಿಯಾಗಿರ್ತಕ್ಕಂಥ ತಿಂಡಿ. ನೋಡಿ ಮಕ್ಕಳಿಗೆ ಈ ಥರ ಒಂದು ಪೇಪರ್ ಡಿಮಾರ್ಟ್ಗಳಲ್ಲೆಲ್ಲ ಸಿಗುತ್ತೆ. ಇದರಲ್ಲಿ ಯಾವುದೇ ಕೆಮಿಕಲ್ ಇರಲ್ವಂತೆ. ಇದನ್ನು ಪೇಪರಲ್ಲಿ ಈ ಥರ ಸುತ್ತಿ ನಾನು ಬಾಕ್ಸ್ಗೆ ಹಾಕ್ತೀನಿ, ಯಾಕಂದರೆ ಬಿಸಿಗೆ ಅದು ನೀರು ಬಿಟ್ಕೊಳ್ದಿರ ಇರುತ್ತೆ ಅಂತ ಅಷ್ಟೇ. ನೀವು ಈ ದೋಸೆಗೆ ಬೇಕಿದ್ದರೆ ರಾಗಿ ಹಿಟ್ಟನ್ನು ಕೂಡ ಸೇರಿಸ್ಕೋಬೋದು, ಚೆನ್ನಾಗಿರುತ್ತೆ. ರಾಗಿ ಹಿಟ್ಟು, ಗೋಧಿ ಹಿಟ್ಟು ಕೂಡ ಸೇರಿಸ್ಕೋಬೋದು. ಗೋಧಿ ಹಿಟ್ಟು ಹಾಕೋದ್ರಿಂದ ಸ್ವಲ್ಪ ಗಟ್ಟಿ ಬರುತ್ತೆ ಅಂತ ಅಷ್ಟೇ. ರಾಗಿ ಹಿಟ್ಟನ್ನು ಬೇಕಾಗಿದ್ದರೆ ಸೇರಿಸ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.